ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾದೃತಿ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಸೊ ನೀವು ಚೆನ್ನಾಗಿರಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು 100% ನಾನು ಹಿಟ್ಟಿನಿಂದ ಮಾಡುವಂಥ ಬಿಸ್ಕೆಟ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಹಿಟ್ಟು ಬಂದುಬಿಟ್ಟು ಗೋಧಿ ಹಿಟ್ಟು, ಒಂಚೂರು ಮೈದಾ ಇಲ್ಲದೇ ನಾನು ಗೋಧಿ ಹಿಟ್ಟಿನಿಂದ ಬಿಸ್ಕೆಟ್ನ ಮಾಡ್ತಾ ಇರೋದು. ದೊಡ್ಡವ್ರಿಗಾಗಲಿ ಚಿಕ್ಕವರಾಗಲಿ ಮಾರ್ನಿಂಗ್ ಟೈಮ್ ಟೀ ಜೊತೆ ಬಿಸ್ಕೆಟ್ ತಿಂತಾನೆ ಇರ್ತಾರೆ ನೋಡಿ. ಹಾಗಾಗಿ ಈ ಮನೆಯಲ್ಲಿ ನಾವು ಬಿಸ್ಕೆಟ್ನ ಯಾವ ರೀತಿ ಮಾಡ್ಕೊಳ್ಬಹುದು ಅಂತ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟು 1 ಕಪ್ಪು ಬಿಸ್ಕೆಟ್ಗೆ ಅಂತ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಎಳ್ಳು ಬೇಕು, ಉಪ್ಪು, ಹಾಗೆ ಜೀರಿಗೆ, ಅದ್ರ ಜೊತೆ ಒಂದು ಸ್ವಲ್ಪ ಪೆನಲ್ ಸೀಡ್ಸು, ಟೇಸ್ಟ್ಗೆ ಅಂತ ಹೇಳ್ಬಿಟ್ಟು ಏಲಕ್ಕಿ ಪೌಡ್ರು, ಹಾಗೆ ಚಿರೋಟಿ ರವೆ, ಸ್ವಲ್ಪ ಅಜ್ವಾಯಿನ, ಹಾಗೆಯೇ ಸಕ್ಕರೆ ಪುಡಿ ಇಷ್ಟನ್ನು ತೊಗೊಂಡಿದ್ದೀನಿ. ಇದಿಷ್ಟು ಇದಕ್ಕೊಂದು ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು. ಟೇಸ್ಟನ್ನ ಜಾಸ್ತಿ ಮಾಡುತ್ತೆ. ಇಲ್ಲಿ ನಾನು ಸಕ್ಕರೆ ಪುಡಿಯನ್ನೇ ಯೂಸ್ ಮಾಡಿದ್ದೀನಿ. ಬೇಕಿದ್ರೆ ನೀವು ಬೆಲ್ಲದ ಪೌಡರ್ನ ಕೂಡ ಯೂಸ್ ಮಾಡ್ಕೊಳ್ಬಹುದು. ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿಯೂ ಇರುತ್ತೆ. ಈ ಒಂದು ಬಿಸ್ಕೆಟ್ ತುಂಬ ನ್ಯಾಚುರಲ್ ಆಗಿರುತ್ತೆ. ಯಾವುದೇ ಆರ್ಟಿಫಿಷಿಯಲ್ ಕಲರ್ ಕೂಡ ನಾನು ಇಲ್ಲಿ ಆ್ಯಡ್ ಮಾಡಿಲ್ಲ. ಅಷ್ಟೊಂದು ಟೇಸ್ಟಿನೂ ಇರುತ್ತೆ, ಹಾಗೆಯೇ 100% ಹೈಜಿನಿಕ್ ಆಗಿರುತ್ತೆ, ತುಂಬಾ ಹೆಲ್ದಿಯಾಗಿಯೂ ಕೂಡ ಇರುತ್ತೆ ಈ ಒಂದು ಬಿಸ್ಕೆಟ್ಸ್. ನೀವು ಕೂಡ ಈಸಿಯಾಗಿ ಮನೆಯಲ್ಲಿನೇ ಮಾಡ್ಕೊಳ್ಬಹುದು. ಹಾಗೆಯೇ ಈ ಬಿಸ್ಕೆಟ್ ನಿಮಗೆ ಹೇಗೆ ಅನ್ನಿಸ್ತು, ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೊಸ ನೋಡ್ತಾ ಇರೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಒಂದು ಬೌಲ್ಗೆ ಹಾಕ್ಕೊಂಡು, ಹಾಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೆ ನೋಡಿ, ನಾನು ಫಸ್ಟು ಹೇಳಿದೆ. ಆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಕೂಡ ಹಾಕ್ಕೊಂಡು ಫಸ್ಟು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಕರಗಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ತುಪ್ಪನ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಜೊತೆಗೆ ಇಲ್ಲಿ ನಾನು ಯಾವುದೇ ಮೈದಾನ ಯೂಸ್ ಮಾಡಿಲ್ಲ. ಹಾಗೆಯೇ ಇದು ಮನೆಯಲ್ಲಿ ನಾವು ಯೂಸ್ ಮಾಡುವಂಥ ಗೋಧಿ ಹಿಟ್ಟು. ಹಾಗೆಯೇ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಚೆನ್ನಾಗಿ ನಂತರ ಇದಕ್ಕೆ ನಾನು ಒಂದು ಅರ್ಧ ಕಪ್ಪು ಅಂದರೆ 1 ಕಪ್ ಆಗುವಷ್ಟು ಹಿಟ್ಟನ್ನ ತೊಗೊಂಡಿದ್ದೆಲ್ಲ ಅದೇ ಕಪ್ಪಿಂದ ಒಂದು ಅರ್ಧ ಕಪ್ ಆಗುವಷ್ಟು ಹಾಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಅಥವಾ ನಿಮಗೆ ಹಾಲು ಬೇಡ ಇರಲಿಲ್ಲ ಅಂದರೆ ಹಾಲಿನ ಪೌಡ್ರ್ ಇದ್ದರೆ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲಿನ ಪೌಡರ್ನ ಕೂಡ ಯೂಸ್ ಮಾಡ್ಕೊಳ್ಬಹುದು. ಹಾಗೆಯೇ ಬಿಸ್ಕೆಟ್ ತುಂಬ ಟೇಸ್ಟಿ, ಅಂದರೆ ಸಕ್ಕರೆ ಇದ್ಬಿಟ್ರೆ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ ಟೀ ಜೊತೆಗೆ. ಹಾಗಾಗಿ ಸ್ವಲ್ಪ ನಾನು ಸಕ್ಕರೆನ ಕಡಿಮೆನೇ ಹಾಕ್ಕೊಂಡಿದ್ದೀನಿ, ಸಕ್ಕರೆ ಪುಡಿನ. ಬೇಕಿದ್ದರೆ ನಿಮಗೆ ಸಕ್ಕರೆ ತಿನ್ನೋರು, ಸ್ವೀಟ್ ತಿನ್ನೋರು ಇದ್ದರೆ ಹಾಕ್ಕೊಳ್ಬಹುದು. ಇವಾಗ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಈ ಹಿಟ್ಟು ತುಂಬಾ ಗಟ್ಟಿಯಾಗಿ ಇರಬೇಕು, ಅಂದರೆ ಚಪಾತಿ ಹಿಟ್ಟನ್ನು ಯಾವ ರೀತಿ ನಾದ್ಕೋತೇವಲ್ವ ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿನೇ ಇರಬೇಕು. ಆ ರೀತಿಯಾಗಿ ನಾದ್ಕೊಂಡ್ರೇ ಒಂದು ಕರೆಕ್ಟಾದ ಹದವಾದ ಒಂದು ನಮಗೆ ಬಿಸ್ಕೆಟ್ಸ್ ಬರುತ್ತೆ. ಹಾಗಾಗಿ ನಾ ಇಲ್ಲಿ ಸ್ವಲ್ಪನೇ ಅರ್ಧ ಕಪ್ ಆಗೋಷ್ಟು ಹಾಲನ್ನು ಹಾಕ್ಕೊಂಡೆ ನೋಡಿ. ನಂತರ ಇದಕ್ಕೊಂದು 2 ಟೇಬಲ್ ಸ್ಪೂನ್ ಮಾತ್ರ ನೀರನ್ನು ಹಾಕೊಂಡ್ಬಿಟ್ಟು ನಂತರ ಇದಕ್ಕೆ ನೀರನ್ನು ಏನು ಯೂಸ್ ಮಾಡ್ತಾ ಇಲ್ಲ. ಇವಾಗ ನಾನು ನೀಟಾಗಿ ಒಂದು ಡೋನ ರೆಡಿ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟೊಂದು ಗಟ್ಟಿಗೆ ಅನ್ನಿಸ್ತಾ ಇದೆ. ಇದೇ ರೀತಿಯಾಗಿ ಗಟ್ಟಿನೇ ಇರಬೇಕು. ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕೆಂದರೆ ಒಂದು 2 ಕಪ್ ಆಗುವಷ್ಟಾದರೂ ಹಿಟ್ಟನ್ನು ತಗೊಂಡ್ಬಿಟ್ಟು ಮಾಡ್ಕೊಳ್ಬಹುದು. ಸೊ ಇವಾಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿದೆ ನೋಡಿ, ಒಂದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ. ಹಾಗೆಯೇ ಇದಕ್ಕೆ ಎಳ್ಳನ್ನು ಮಿಸ್ ಮಾಡಬೇಡಿ, ಬಿಳಿ ಎಳ್ಳನ್ನು ಹಾಕ್ಕೊಳ್ಳಿ, ನೋಡಲಿಕ್ಕೂ ಚೆನ್ನಾಗಿರುತ್ತೆ, ತಿನ್ನೋವಾಗ ಒಂದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆಯೇ ಬಡೆ ಸೊಪ್ಪು ಅಂದರೆ ಸೊಪ್ಪು ಅಂತಿರುತ್ತಲ್ಲ ಅದನ್ನ ಕೂಡ ಹಾಕ್ಕೊಂಡಿದ್ದೀನಿ, ಅದು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಬೇಕಿದ್ದರೆ ನಿಮಗೆ ಡೆಸಿಕೇಟೆಡ್ ಕೋಕೋನಟನ್ನು ನೀವು ಯೂಸ್ ಮಾಡ್ಕೊಳ್ಬಹುದು, ತುಂಬ ಚೆನ್ನಾಗಿ ಬರುತ್ತೆ. ನಾನು ಕೂಡ ಇಲ್ಲಿ ಕೊಬ್ಬರಿ ತುರಿನ ತುರ್ಕೊಂಡ್ಬಿಟ್ಟು ಅದನ್ನೇ ಮಿಕ್ಸಿ ಮಾಡಿಕೊಂಡು ಡೆಸಿಕೇಟೆಡ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇವಾಗ ಶೇಪ್ಗೆ ಒಂದು ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ನೀವು ರೆಸ್ಟಿಗೇನು ಬಿಡೋದು ಬೇಡ, ಮಾಡಿದ ತಕ್ಷಣ ನೀವು ಇಲ್ಲಿ ಹಿಟ್ಟನ್ನು ನಾದ್ಕೊಂಡ ತಕ್ಷಣ ರೆಡಿ ಮಾಡ್ಕೋಬಹುದು. ನಾನು ಈ ರೀತಿಯಾದಂಥ ಒಂದು ಸೇಪನ್ನು ಮಾಡ್ಕೊಂಡ್ಬಿಟ್ಟು ಇವಾಗ ಕಟ್ನ ಮಾಡ್ಕೊಳ್ತಾ ಇದ್ದೀನಿ. ಬಿಸ್ಕಿಟ್ನ ತುಂಬಾ ತೆಳುವಾಗೆಲ್ಲ ಮಾಡ್ಕೊಳ್ಬೇಡಿ, ಒಂದು ಹದವಾಗಿ ಒಂದು ಮೀಡಿಯಮ್ ಸೈಜಲ್ಲಿ ದಪ್ಪನೇ ಇರಬೇಕು. ಅದೇ ರೀತಿಯಾಗಿಯೇ ಕಟ್ ಮಾಡ್ಕೊಳ್ತಾ ಬನ್ನಿ, ಅಂದ್ರೇ ಬಿಸ್ಕೆಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು ನಾನು ಒಂದು ಈ ರೀತಿಯಾಗಿ ಶೇಪ್ಗಳನ್ನು ಕೊಡ್ತಾಯಿದ್ದೀನಿ. ಬೇಕಿದ್ದರೆ ನಿಮಗೆ ರೌಂಡ್ ಶೇಪಾಗಿ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಂಡ್ಬಿಟ್ಟು ನಂತರ ರೌಂಡ್ ಶೇಪು ಅಥವಾ ಡೈಮಂಡ್ ಶೇಪ್, ಸ್ಕ್ವೇರ್ ಶೇಪ್, ಯಾವ ಥರ ಶೇಪ್ಗಳು ನಿಮಗೆ ಇಷ್ಟ ಆಗುತ್ತೆ ಆ ಒಂದು ಶೇಪ್ಗಳಲ್ಲಿ ನೀವು ಮಾಡ್ಕೊಳ್ಬಹುದು. ನನಗಿದು ಒಂದು ಶೇಪ್ ಈಸಿ ಅನ್ನಿಸ್ತು, ಅದೇ ರೀತಿ ಚೆನ್ನಾಗಿ ಅನಿಸುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತಾಯಿದ್ದೆ. ಇವಾಗ ಈ ರೀತಿಯಾಗಿ ಎಲ್ಲವನ್ನು ಇದೇ ರೀತಿಯ ಶೇಪು. ಹಾಗೆಯೇ ಇವಾಗ ಇದ್ರ ತಿಕ್ನೆಸ್ ಕೂಡ ನೋಡ್ಬೋದು, ಒಂದು ಮೀಡಿಯಮ್ ತಿಕ್ನೆಸ್ಸನ್ನು ಇಟ್ಕೊಂಡಿದ್ದೀನಿ. ಹಾಗೆಯೇ ತುಂಬಾ ಪರ್ಫೆಕ್ಟ್ ಕೂಡ ಬರುತ್ತೆ ಬಿಸ್ಕೆಟ್ಸು. ತುಂಬ ತೆಳುವಾಗಿ ಮಾಡ್ಕೊಂಡ್ಬಿಟ್ರೆ ಬಿಸ್ಕೆಟ್ ಚೆನ್ನಾಗಿ ಬರೋದಿಲ್ಲ. ಗಟ್ಟಿಯಾಗಿಯೇ ಹಿಟ್ಟನ್ನು ನಾದ್ಕೊಳ್ಳಿ. ಸೊ ಇದನ್ನ ರೆಸ್ಟಿಗೇನು ಬಿಡೋಂಥ ಅವಶ್ಯಕತೆ ಇರಲ್ಲ, ಯಾಕಂದರೆ ಗೋಧಿ ಹಿಟ್ಟೇನಾಗುತ್ತೆ ನಾವು ರೆಸ್ಟಿಗೆ ಇಟ್ಟ ಹಾಗೆಯೇ ಸ್ವಲ್ಪ ತೆಳುವಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮೆತ್ತಗೆ. ಹಾಗಾಗಿ ನಾನು ಆವಾಗಲೇ ರೆಡಿ ಮಾಡಿಕೊಂಡೆ. ಈ ರೀತಿಯಂಥ ಶೇಪ್ಗಳನ್ನು ಮಾಡಿಕೊಂಡು ಇವಾಗ ಎಣ್ಣೆನ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ.
ಬೇಕಿದ್ದರೆ ಇದೇ ಒಂದು ಬಿಸ್ಕೆಟ್ಸ್ನ ಓವನಲ್ಲಿ ಕೂಡ ನೀವು ರೆಡಿ ಮಾಡ್ಕೊಳ್ಬೋದು. ನಾನು ಇಲ್ಲಿ ವಿತೌಟ್ ಓವನ್ನು, ವಿತೌಟ್ ಮೈದಾ, ವಿತೌಟ್ ಎಗ್ ಇಲ್ಲದೇನೆ ನಾನು ಇಲ್ಲಿ ಬಿಸ್ಕೆಟ್ಸ್ನ ಮಾಡ್ತಾ ಇರೋದು ನೋಡಿ. ತುಂಬ ಸುಲಭವಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಮನೆಯಲ್ಲಿ ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬಾ ಖುಷಿ ಇರುತ್ತೆ. ಹಾಗೆ ನಾವು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ. ಸೊ ಇವಾಗ ನಾನು ಒಂದಿಷ್ಟು ಬಿಸ್ಕೆಟ್ಸನ್ನು ಡೀಪ್ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆನ ತುಂಬ ಕಾಯ್ದಿರೋದು ಬೇಡ, ಎಣ್ಣೆ ಸ್ವಲ್ಪನೇ ಉಗುರು ಬೆಚ್ಚಿ ಕಾಯ್ತಾ ಇರೋ ಟೈಮ್ನಲ್ಲಿನೇ ನಾವು ಬಿಸ್ಕೆಟ್ಸ್ನ ಹಾಕ್ಕೊಳ್ತಾ ಬನ್ನಿ. ಇಲ್ಲ ಜಾಸ್ತಿ ಎಣ್ಣೆನ ಕಾಯಿಸ್ಕೊಂಡ್ಬಿಟ್ಟು ಹಾಕೋದ್ರಿಂದ ಮೇಲ್ಗಡೆ ಲೇಯರು ಕೆಂಪಾಗುತ್ತೆ. ಹಾಗೆ ನಮ್ಗೆ ಅನ್ಸುತ್ತೆ ಬಿಸ್ಕೆಟ್ ಬೆಂದಿದೆ ಅಂತ, ಆದರೆ ಬಿಸ್ಕೆಟ್ಸು ಒಳಗಡೆ ಇನ್ನೂ ಅದೇ ಹಸಿ ರೀತಿಯಾಗಿ ಉಳಿದಿರುತ್ತೆ, ಚೆನ್ನಾಗಿ ನಮಗೆ ಬಿಸ್ಕೆಟ್ಸು ಬೆಂದಿರೋದಿಲ್ಲ. ಅದಕ್ಕಾಗಿ ತುಂಬ ಕಡಿಮೆ ಉರಿಯಲ್ಲಿ ನಾವು ಇದನ್ನು ಬಿಸ್ಕೆಟ್ಸ್ನ ಬೇಯಿಸ್ಕೊಳ್ತಾ ಬರಬೇಕು. ನೋಡ್ತಾ ಇರ್ಬೋದು ಇವಾಗ ಈ ರೀತಿಯಾಗಿ ಚೆನ್ನಾಗಿ ಎಲ್ಲ ಸೈಡ್ಸು ಅಂದರೆ ನೀಟಾಗಿ ಫ್ರಂಟ್ ಬ್ಯಾಕ್ ಸೈಡ್ಸ್ ಎಲ್ಲನೂ ನೀಟಾಗಿ ಇವಾಗ ನಾವು ಬಿಸ್ಕೆಟ್ಸ್ನ ಬೇಯಿಸ್ಕೊಳ್ಬೇಕು. ಇಲ್ಲ ಅಂದರೆ ಅದು ಒಂದು ಸೈಡ್ ಕಲರ್ ಆಗುತ್ತೆ, ಒಂದು ಸೈಡು ಕಲರ್ ಆಗೋದಿಲ್ಲ, ನಂತರ ಒಳಗಡೆ ಚೆನ್ನಾಗಿ ಬೆಂದಿರೋದಿಲ್ಲ. ಅದಕ್ಕಾಗಿ ಮೀಡಿಯಮ್ ಟು ಲೋ ಇಟ್ಕೊಂಡ್ಬಿಟ್ಟೇ ಬೇಯಿಸ್ಕೊಳ್ತಾ ಬನ್ನಿ. ಸೊ ಅಷ್ಟೇ ಅಲ್ಲ, ಇದ್ರ ಒಳಗಡೆ ಚೆನ್ನಾಗಿಯೇ ಬೆಂದಿರುತ್ತೆ, ಇವನ್ ಕ್ರಿಸ್ಪಿಯಾಗಿಯೂ ಇರುತ್ತೆ. ಟೇಸ್ಟ್ ಅಂತೂ ಹೇಳೋದು ಬೇಡ, ಅಷ್ಟೊಂದು ಚೆನ್ನಾಗಿ ಕೂಡ ಇರುತ್ತೆ. ಇದು ಬಿಸ್ಕೆಟ್ಸು ಹಿಟ್ಟಿನಿಂದ ಆಗಿದ್ದರಿಂದ ಇದಕ್ಕೆ ಯಾವುದೇ ರೀತಿ ಕಲರ್ಸ್ನ ಯೂಸ್ ಮಾಡಿಲ್ಲ, ಆದ್ರೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ನೀವು ಮನೆಯಲ್ಲಿ ಒನ್ ಟೈಮ್ ಈ ರೀತಿಯಾದ ಬಿಸ್ಕೆಟ್ಸ್ನ ಟ್ರೈ ಮಾಡಿ ನೋಡಿ. ಹಾಗೆಯೇ ನನಗೆ ಕಮೆಂಟ್ ಮಾಡಿ ಹೇಗಾಗಿತ್ತು ಬಿಸ್ಕೆಟ್ಸ್ ಅಂತ ಹೇಳಿಬಿಟ್ಟು. ಸೊ ಇವಾಗ ನೋಡ್ತಾ ಇರ್ಬೋದು ಕಲರ್ಸ್ ಒಂದು 2ರಿಂದ 4 ನಿಮಿಷ ಆದರೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡಾಗ ಈ ರೀತಿಯಂಥ ಕಲರ್ಸ್ ಬರುತ್ತೆ. ಹಾಗೆಯೇ ಒಳಗಡೆ ಚೆನ್ನಾಗಿಯೇ ಬೆಂದಿರುತ್ತೆ, ಯಾವುದೇ ಡೌಟ್ ಇರೋದಿಲ್ಲ. ಮೇಲ್ಗಡೆ ಕ್ರಿಸ್ಪಿಯಾಗಿಯೂ ಇರುತ್ತೆ. ಟೇಸ್ಟ್ಫುಲ್ ಆಗೋಂಥ ಬಿಸ್ಕೆಟ್ಸು ನಮ್ಮದು ರೆಡಿಯಾಗಿದೆ. ಇವಾಗ ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಬಿಸ್ಕೆಟ್ ರೆಡಿ ಆಯಿತು. ಹಾಗೆಯೇ ಇರುವಂಥ ಬಬಲ್ಸ್ ಎಲ್ಲವೂ ಕಡಿಮೆ ಆಗ್ತಾ ಇದೆ. ಈ ರೀತಿ ಬಬಲ್ಸ್ ಎಣ್ಣೆಯಲ್ಲಿ ಕಡಿಮೆ ಆಗ್ತಾ ಇದ್ದ ಹಾಗೆಯೇ ನಮ್ಮ ಬಿಸ್ಕೆಟ್ಸ್ ಎಲ್ಲವೂ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಹಾಗಾಗಿ ಇವಾಗ ನಾನು ಎಲ್ಲ ಬಿಸ್ಕೆಟ್ಸು ಕಲರು ಆಗಿದೆ, ಇವನ್ ಬಬಲ್ಸ್ ಕೂಡ ಕಡಿಮೆ ಆಗ್ತಾ ಇದೆ. ಈ ಟೈಮಲ್ಲಿ ಬಿಸ್ಕೆಟ್ಸ್ನ ತೆಗಿತಾ ಬರ್ತೀನಿ. ಸೊ ಇವಾಗ ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ. ಹಾಗೆಯೇ ತಿನ್ನಲಿಕ್ಕೂ ತುಂಬ ಟೇಸ್ಟ್ ಇರುತ್ತೆ. ಒಂದು ಎಳ್ಳು ಹಾಗೆಯೇ ರೆಸಿಟೆಡ್ ಕೋಕೋನಟ್ ಹಾಕಿರೋದ್ರಿಂದ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಬಿಸ್ಕೆಟ್ಸ್ ಕೂಡ ಕಾಣ್ತಾ ಇದೆ ನೋಡಿ. ಹಾಗೆಯೇ ಈ ಬಿಸ್ಕೆಟ್ಸು ಮತ್ತು ಉಳಿದಿರುವಂಥ ಬಿಸ್ಕೆಟ್ಸ್ ಎಲ್ಲವನ್ನೂ ನಾನು ಇವಾಗ ಫ್ರೈಯನ್ನು ಮಾಡಿಕೊಂಡೆ. ಡೀಪ್ ಫ್ರೈ ಮಾಡಿಕೊಂಡು ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಪರ್ಫೆಕ್ಟಾಗಿ ಹಾಗೆಯೇ ತುಂಬ ಡೆಲಿಷಿಯಸ್ ಆಗಿರುವಂಥ ಹೋಮ್ ಮೇಡ್ ಬಿಸ್ಕೆಟ್ಸ್ ರೆಡಿ ಆಯಿತು. ಇದು 100% ಹಿಟ್ಟಿನಿಂದ ಮಾಡಿರೋದು, ಯಾವುದೇ ಮೈದಾ ನಾನು ಇಲ್ಲಿ ಯೂಸ್ ಮಾಡ್ತಾಯಿಲ್ಲ. ಹಾಗೆಯೇ ನಾವು ಹೊರಗಡೆ ಎಲ್ಲ ತೊಗೊಂಬಂದಿರ್ತಲ್ಲ ಬಿಸ್ಕೆಟ್ಸು, ಅದರಲ್ಲಿ ತುಂಬಾ ಮೈದಾ ಇರುತ್ತೆ. ಹಾಗೆಯೇ ಅದರಲ್ಲಿ ತುಂಬಾ ಜಾಸ್ತಿ ಕ್ವಾಂಟಿಟಿ ಆದಂಥ ಸಕ್ಕರೆ ಎಲ್ಲ ಯೂಸ್ ಮಾಡಿರ್ತಾರೆ. ಅದು ನಮ್ಮ ಮಕ್ಕಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಅಷ್ಟೊಂದು ದೇಹಕ್ಕೆ ಒಳ್ಳೆಯದಲ್ಲ ನೋಡಿ. ಸೊ ಇವಾಗ ಬಿಸ್ಕೆಟನ್ನು ಮುರಿದು ಕೂಡ ತೋರಿಸಿ ಎಷ್ಟೊಂದು ಸುಲಭವಾಗಿ ಬಂತು. ಹಾಗೆಯೇ ಒಳಗಡೆನೂ ಕೂಡ ತುಂಬ ಚೆನ್ನಾಗಿ ಬೇಕಾಗಿದೆ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಓಕೆ, ಥ್ಯಾಂಕ್ ಯು, ಬಾಯ್.